ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 29 ಹಾಗೂ 30 ಹಾಗೂ 31ನೇ ಕಂತಿನ ಹಣ ಸತತವಾಗಿ ನಿಮಗೆ 3 ಕಂತುಗಳ ಜೊತೆಗೆ ಇನ್ನೂ 2 ಕಂತುಗಳು ಟೋಟಲಿ ಒಟ್ಟಿಗೆ 5 ಕಂತುಗಳ ಸತತವಾಗಿ ಬಿಡುಗಡೆ ಆಗ್ತಾ ಇದ್ದಾವೆ. ಇದಕ್ಕೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ಕಂತುಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ, ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನ ಬಿಡುಗಡೆ ಮಾಡೋದಾದ್ರೂ ಯಾವಾಗ, ಈಗ ಸದ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಕಂತುಗಳು ಯಾವುವು, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಈ ಎಲ್ಲ ಒಂದು ಮಾಹಿತಿಯ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಎಲ್ಲ ಮಾಹಿತಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ 45 ಕಂತುಗಳನ್ನೇನೋ ಜಮಾ ಮಾಡಿದ್ರು. ಅದಾದ ಬಳಿಕ ಮತ್ತೆ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಮ್ಮ ಗಮನಕ್ಕೆ ಬಂದಿದೆ. ಹೌದು, ಈಗಾಗಲೇ ರಾಜ್ಯಗಳ ಇಲೆಕ್ಷನ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಬಂದಿದ್ರು, ಒಂದು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಬಿಜೆಪಿ ನಾಯಕರ ಆಕ್ರೋಶದ ಮೇರೆಗೂ ಕೂಡ ಸರ್ಕಾರ ದುಡ್ಡನ್ನ ಬಿಡುಗಡೆ ಮಾಡಲೇಬೇಕಾದ ಅನಿವಾರ್ಯತೆ ಕೂಡ ಬಂತು ಮತ್ತು ಹಣಕಾಸು ಇಲಾಖೆಯ ಮೇಲೆ ಆರೋಪಗಳು ಕೂಡ ಬಂದ್ವು. ಹೀಗಾಗಿ ಹಣಕಾಸು ಇಲಾಖೆ ದುಡ್ಡನ್ನು ಕೂಡ ರಿಲೀಸ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂತು. ಹೀಗೆ ಸಾಕಷ್ಟು ಕಾರಣಗಳಿಂದ ಸರ್ಕಾರ ದುಡ್ಡು ಬಿಡುಗಡೆ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು, ಬಿಡುಗಡೆ ಕೂಡ ಮಾಡಿತ್ತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ, ಸರ್ಕಾರದ ಬಳಿ ದುಡ್ಡು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ, ಆದರೆ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಗ್ಗೆ ನಾನು ಮೊದಲು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಿಮಗೆ. ಮತ್ತು ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕಾಗತ್ತೆ. ಅದರಲ್ಲಿ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ಅಂತಲೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಮುಂದೆ ಚರ್ಚೆ ಮಾಡೋಣ. ಸೊ ಈಗ ಈ 29ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಇದು ನಿಮಗೆ ಗೊತ್ತಿದೆಯಾ? ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಇದೇ ಸಮಸ್ಯೆ ಉಂಟಾಗಿದೆ. ಯಾವ ತಿಂಗಳ ಹಣ, ಯಾವ ಕಂತಿನ ಹಣ ಅನ್ನೋದೇ ಗೊತ್ತಿಲ್ಲ. ಈಗಾಗಲೇ ಈ ವರ್ಷದ ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ. ಅಂದರೆ 28ನೇ ಕಂತಿನ ಹಣ ಕಣ್ರಿ, ಜ್ಞಾಪಕ ಇಟ್ಕೊಳ್ಳಿ. 28ನೇ ಕಂತಿನ ಹಣ ಅಂದರೆ ಈ ವರ್ಷದ ಪ್ರಾರಂಭಿಕ ಕಂತು, ಪ್ರಾರಂಭಿಕ ತಿಂಗಳು ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ಳಿ. ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತುಗಳು ಫೆಬ್ರವರಿ 29ನೇ ಕಂತು ಬರಬೇಕು, ಮಾರ್ಚ್ 30ನೇ ಕಂತು ಬರಬೇಕು, ಏಪ್ರಿಲ್ 31ನೇ ಕಂತಿನ ಹಣ ಬರಬೇಕು. ಹೌದು, ಈ 3 ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ. ಇನ್ನು ಮೇದು ಕೂಡ ಕೇಳಬಹುದು ನೀವು. ಮೇದನ್ನ ಜೂನಲ್ಲಿ ಜಮಾ ಮಾಡ್ತಾರೆ, ಜೂನ್ದು ಜುಲೈನಲ್ಲಿ. ಸರ್ಕಾರಿ ನೌಕರಸ್ಥರು ಮೇ ತಿಂಗಳ ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ, ಜೂನ್ನಲ್ಲಿ ವೇತನ ಪಡ್ಕೊಳ್ತಾರೆ. ಜೂನ್ ತಿಂಗಳಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದನ್ನ ಜುಲೈ ತಿಂಗಳಲ್ಲಿ ಪಡ್ಕೊಳ್ತಾರೆ. ಹೀಗೆ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಗೃಹಲಕ್ಷ್ಮಿ ದುಡ್ಡನ್ನ ಈಗ ಬಿಡುಗಡೆ ಮಾಡಲಾಗ್ತಾ ಇದೆ. ಇದನ್ನು ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ನಿಮಗೆ ಅಪ್ಡೇಟ್ ತಿಳಿಸಿದ್ದಾರೆ. ನಾವು ಕೂಡ ನಿಮಗೆ ತಲುಪಿಸುವಂತಹ ಕೆಲಸ ಕೂಡ ಮಾಡಿದ್ದೀವಿ. ಸೊ ಹೀಗಾಗಿ ಮೊದಲನೇದಾಗಿ ಈಗ 3 ಕಂತುಗಳ ಬಿಡುಗಡೆ ಇದೆ. ಸೊ ಅದರ ಜೊತೆಗೆ ಇನ್ನೂ 2 ಕಂತುಗಳು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಆ 2 ಕಂತುಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ದುಡ್ಡು ಪೆಂಡಿಂಗ್ ಉಳಿಯೋದಲ್ಲ, ಅದನ್ನು ಯಾಮಾರಿಸಿರುವಂಥದ್ದು. ಹೌದು, ನಿಮಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಈಗಲೂ ಕೂಡ ಹೇಳಲೇಬೇಕು. ಯಾಕಂದರೆ ಹೊಸ ವೀಕ್ಷಕರು ಕೂಡ ಇರ್ತಾರೆ, ಇದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಬಹಳಷ್ಟು ಇದೆ. ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದ್ದೀನಿ, ಈ ವರ್ಷದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ. ಯಾಕೆ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ನಿಮಗೆ ಕೊಟ್ಟಿದ್ದೀನಿ ಅಂತಲೇ ಹೇಳಿಬಿಟ್ಟು ಆ ಕಂತುಗಳನ್ನು ಕೊಡೋದೇ ಇಲ್ಲ. ಸೊ ಇದು 2 ತಿಂಗಳ ಹಣವನ್ನು ಕೊಟ್ಟಿಲ್ಲ ಸರ್ಕಾರ. ಹೋದ ವರ್ಷದ 2025ರಲ್ಲಿ ಜನವರಿ ತಿಂಗಳ ಹಣವನ್ನು ಸರ್ಕಾರ ಕೊಡುತ್ತೆ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡೋದೇ ಇಲ್ಲ. ಸೊ ಈ ಒಂದು ವಿಷಯ BJP ನಾಯಕರಿಗೂ ಕೂಡ ಗೊತ್ತಿತ್ತು. ಸೊ ಹೀಗಾಗಿ ಇದ್ರ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೌದು, ಇದು ನಿಜ ಕೂಡ ಆಗಿದೆ. ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಆ 2 ತಿಂಗಳ ಹಣವನ್ನು ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡಲೇಬೇಕು ಅನ್ನುವಂಥದ್ದನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ BJP ನಾಯಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ 2 ತಿಂಗಳ ಹಣದ 5,000 ಕೋಟಿ ಹಣ, ಹೌದು, ಒಂದು ಕಂತಿಗೆ 2,400ರಿಂದ 500 ಕೋಟಿ ಬೇಕು, 2 ಕಂತಿಗೆ 5,000 ಕೋಟಿಯಷ್ಟು ದುಡ್ಡು ಬೇಕು. ಆ ದುಡ್ಡು ಎಲ್ಲೋಯ್ತು? ಆ ದುಡ್ಡನ್ನು ನೀವು ಯಾಕೆ ಕೊಡಲಿಲ್ಲ? ಆ ದುಡ್ಡನ್ನು ನೀವು ಈಗಲೇ ಸದ್ಯದಲ್ಲಿನೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಒಂದು
ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು, ಒತ್ತಾಯವನ್ನು ಕೂಡ ಹೇರಿದ್ರು. ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾರಂಭದಲ್ಲಿ ನಾನು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಕೊಟ್ಟಿರೋದಿಲ್ಲ. ಇದು ನಿಜ ಕೂಡ ಹೌದು. 2 ತಿಂಗಳ ಹಣವನ್ನು ಸರ್ಕಾರ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬೀಳುತ್ತೆ. ಆ 2 ತಿಂಗಳ ಹಣವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಸೊ ಅದನ್ನು ನಾವು ಕೊಡ್ತೀವಿ. 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರುವುದು ನನ್ನ ಗಮನಕ್ಕೆ ಇರಲಿಲ್ಲ. ಸೊ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಮಾಹಿತಿ ತಿಳಿದಿದೆ. ಅದನ್ನು ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, 2 ತಿಂಗಳ ಹಣ ಕ್ಲಿಯರ್ ಆಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಸೊ 2 ತಿಂಗಳ ಹಣವನ್ನು, ಅದಷ್ಟೇ ಅಲ್ಲದೆ ಈ ವರ್ಷದ 3 ತಿಂಗಳ ಹಣ ಅಂದರೆ 29 ಫೆಬ್ರವರಿ, 30 ಮಾರ್ಚ್, 31 ಏಪ್ರಿಲ್ 3 ತಿಂಗಳ ಜೊತೆಗೆ ಹೋದ ವರ್ಷದ 2 ತಿಂಗಳು ಆ 5 ಕಂತುಗಳು 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಮಾಡಲಾಗತ್ತೆ. ಇನ್ನು ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಬೀಳಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಚಳಿಗಾಲದ ಅಧಿವೇಶನದಲ್ಲಿ ಹೇಳಿಬಿಡ್ತಾರೆ, ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ, ಜೊತೆಗೆ ಆ 2 ಕಂತುಗಳು ಕೂಡ ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ. ಅದು ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿದ್ರೆ ಆಲ್ರೆಡಿ ಕ್ಲಿಯರ್ ಆಗಿರ್ತಾ ಇತ್ತು. ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸ್ತಾ ಇಲ್ಲ. ನಾನು ನೋಟಿಸನ್ನು ಪ್ರತಿ ತಿಂಗಳು ಕೂಡ ಕಳಿಸ್ತಾನೆ ಇರ್ತೀನಿ. ಅಂದರೆ ಈಗ ಮೇ ತಿಂಗಳು ಪ್ರಾರಂಭವಾಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಏಪ್ರಿಲ್ ಎಂಡಿಗೆ ಕಳಿಸಿರ್ತಾರೆ. ಈಗ ಏಪ್ರಿಲ್ ತಿಂಗಳದನ್ನು ನಾವು ಮೇನಲ್ಲಿ ಜಮಾ ಮಾಡಬೇಕು, ಮೇದು ಜೂನಲ್ಲಿ ಜಮಾ ಮಾಡಬೇಕಾಗಿರುತ್ತೆ ಅಲ್ವಾ. ಹೀಗಾಗಿ ಅಡ್ವಾನ್ಸ್ ಆಗಿ ಕಳಿಸಿರ್ತಾರೆ. ಇಂತಿಷ್ಟು ಮಹಿಳೆಯರಿದ್ದಾರೆ, ಈ ಯೋಜನೆಯಲ್ಲಿ ಇಷ್ಟನೇ ಕಂತು ನಾವು ಹಣ ಹಾಕಬೇಕಾಗಿದೆ, ಇಷ್ಟು ಮಹಿಳೆಯರಿಗೆ ಕ್ಲಿಯರ್ ಮಾಡಬೇಕಾಗಿದೆ, ಆದಷ್ಟು ಬೇಗ ಈ ದುಡ್ಡನ್ನು ಕಳುಹಿಸಿ ಎನ್ನುವಂತಹ ರೀತಿಯಲ್ಲಿ ಒಂದು ನೋಟಿಸನ್ನು ಕಳುಹಿಸಲಾಗಿರುತ್ತೆ. ಆದರೆ ಹಣಕಾಸು ಇಲಾಖೆ ಇದಕ್ಕೆ ರೆಸ್ಪಾನ್ಸೇ ಕೊಡೋದಿಲ್ಲವಾ ಅಂತೆ, ಇದಕ್ಕೆ ಸರಿಯಾದ ಸಮಯಕ್ಕೆ ದುಡ್ಡೇ ಕೊಡೋದಿಲ್ವಾ ಅಂತೆ. ಸೊ ಹೀಗಾಗಿ ಆ ಎಲ್ಲ ಕಂತುಗಳ ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಹಣಕಾಸು ಇಲಾಖೆ ಮೇಲೆ ದಿಟ್ಟ ಒಂದು ಅಭಿಪ್ರಾಯವನ್ನು ತಿಳಿಸ್ಬಿಡ್ತಾರೆ. ಸೊ ಅದು ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಬೇರೆ ಬಿತ್ತು. ಹೀಗಾಗಿ ಒಂದಾದ ಮೇಲೆ ಒಂದು ಕಂತುಗಳನ್ನು ಕ್ಲಿಯರ್ ಮಾಡುವಂತಹ ಅನಿವಾರ್ಯತೆ ಬಂತು. ಹಾಗಾಗಿ ನಿಮಗೆ ಗೊತ್ತಿರಬಹುದು, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂದರೆ 24, 25, 26 ನವೆಂಬರ್, 27 ಡಿಸೆಂಬರ್ ಹೋದ ವರ್ಷದ 4 ಕಂತುಗಳು, ಜೊತೆಗೆ ಈ ವರ್ಷದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಸತತವಾಗಿ 4ರಿಂದ 5 ಕಂತುಗಳನ್ನು ಸರ್ಕಾರ ಕ್ಲಿಯರ್ ಮಾಡಿತು. ಇದು ನಿಮ್ಮ ಗಮನದಲ್ಲಿ ಕೂಡ ಇರಬಹುದು. ಸುಮಾರು 8ರಿಂದ 10,000 ರೂಪಾಯಿಯನ್ನು ಆಲ್ರೆಡಿ ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಈಗ ಮತ್ತೆ ಈ 3-4 ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಕ್ಲಿಯರ್ ಮಾಡಲೇಬೇಕು ಕೂಡ, ಇದು ಅನಿವಾರ್ಯತೆಯೂ ಕೂಡ. ಮತ್ತು ಸರ್ಕಾರಕ್ಕೆ ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ BJP ನಾಯಕರ ಆಕ್ರೋಶ, ಮಹಿಳೆಯರ ಆಕ್ರೋಶ ಇದೆಲ್ಲವೂ ಕೂಡ ಎದುರಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಸರ್ಕಾರ ಆದಷ್ಟು ಬೇಗ ದುಡ್ಡನ್ನು ಕ್ಲಿಯರ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದೆ. ಸೊ ಎಲ್ಲ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಈಗ ಸದ್ಯಕ್ಕೆ ಫೆಬ್ರವರಿ 29, ಮಾರ್ಚ್ 30ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ, ಒಂದು ಸ್ವಲ್ಪ ಚೆಕ್ ಮಾಡಿ ಕೂಡ ನೋಡ್ಕೊಳ್ಳಿ. ಎಲ್ಲರಿಗೂ ಕೂಡ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಂದಿದೆ, ಒಂದು 10% ಫಲಾನುಭವಿಗಳಿಗೆ ಮಾತ್ರ. ಹಾಗಾಗಿ ನೀವು ಇನ್ನೂ ಕೂಡ ಕಾಯಲೇಬೇಕು, ಕೆಲವೊಂದಿಷ್ಟು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.